ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂಥದ್ದಕ್ಕೆ ನಾನು ಬಹಳ 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 ಒಂದು ಪುಣ್ಯ ಮಾಡಿದ್ದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿನ, ಈ ದೇಶದ, ಪ್ರಪಂಚದ ಮೇಲೆ ಅಂತ ಹೇಳ್ಬೋದು, ಜನರು ಕಂಡಂತಹ ಬಹಳ ದೊಡ್ಡ ಶ್ರೇಷ್ಠ ದಿಗ್ಗಜ, ಕಲಾ ಸಾಂಸ್ಕೃತಿಕ ಲೋಕದ ದಿಗ್ಗಜ. ಅವರ ಸಾಧನೆಯ ತೃಣವೂ ನಮ್ಮದಲ್ಲ. ಅವರ ಹೆಸರಿನ ಪ್ರಶಸ್ತಿಯನ್ನು ನಮಗೆ ಕೊಡಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ತುಂಬ 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 ಆಯ್ಕೆ ಸಮಿತಿಗೆ ಮತ್ತು ಸರ್ಕಾರಕ್ಕೆ ಮತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ಮುಟ್ಟಿಸಿದಂಥ ಪ್ರೇಕ್ಷಕ ವರ್ಗಕ್ಕೆ, ನನ್ನ ತಾಯ್ನಾಡಿನ ಭಾಷೆ ಕನ್ನಡಕ್ಕೆ ಸದಾ ಕಾಲ ಋಣಿಯಾಗಿರ್ತೇನೆ. ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬೇಕು, ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಸದಾ ಕಾಲ ನನ್ನಲ್ಲಿ ಜಾಗೃತವಾಗಿರುತ್ತೆ. ಅದಿನ್ನೂ ಹೆಚ್ಚಾಗತ್ತೆ. ಧನ್ಯವಾದಗಳು. ತೆರೆ ಮೇಲೆ ಪ್ರೇಕ್ಷಕರು ತಮ್ಮ ಜಾಸ್ತಿ ಮಿಸ್ ಮಾಡಬೇಕಾದ್ರೆ ಪ್ರೇಕ್ಷಕರಿಗೆ ಅಭಿಮಾನಿ ಇಲ್ಲ, ನಾನು ಚಿತ್ರಗಳನ್ನು ಮಾಡ್ತಾ ಇದ್ದೇನೆ, ಆದರೆ ಬರಬೇಕು ತೆರೆಗೆ. ಈಗ ಲ್ಯಾಂಡ್ ಲಾರ್ಡ್ ಮಾಡ್ತಾ ಇದ್ದೇನೆ, ಆಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಾ ಇದ್ದೇನೆ, ಆಮೇಲೆ ಗೋವಿಂದಾಯ ನಮಃ ಅಂತ ಒಂದು ಚಿತ್ರ ಮಾಡ್ತಾ ಇದ್ದೇನೆ. ಉತ್ತರಾಖಂಡ ಸ್ಟಾರ್ಟ್ ಆಗಬೇಕು. ಹೀಗೆ ಒಂದು 5-6 ಸಿನಿಮಾಗಳನ್ನು ಮಾಡ್ತಾ ಇದ್ದೇನೆ. ಅದು ತೆರೆಗೆ ಬರಬೇಕು, ಸಿದ್ಧ.